ಚೆನ್ನಾಗಿದೆ ಮೆಸೇಜ್ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಮೆಸೇಜ್ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು. ನಾವು ದುನಿಯಾ ವಿಜಯ್ ಫ್ಯಾನ್ಸು, ಅದಕ್ಕೆ ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೆ. ಸಖತ್ ಇಷ್ಟ ಆಯ್ತು, ಮೆಸೇಜ್ ಇಷ್ಟ ಆಯಿತು. ಚೆನ್ನಾಗಿದೆ, ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ನಾನು ದುನಿಯಾ ವಿಜಯ್ ಪಕ್ಕಾ ಅಭಿಮಾನಿ. ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೆ. ಬೆಳಿಗ್ಗೆ 8 ಬಂದೆ, ಇಬ್ಬರು 2 ಫೈಟ್. ಆ ಕಡೆ ಇಕ್ಕಲೂ ಇಲ್ಲ, ಅವರು ಸೋತಿಲ್ಲ, ಇವರು ಸೋತಿಲ್ಲ, ಇಬ್ಬರು ಗೆದ್ದಿದ್ದಾರೆ. ಚೆನ್ನಾಗಿದೆ, ಸಖತ್ತಾಗಿದೆ. ಈ ಥರ ಸಿನಿಮಾ ನಾನು ಆ್ಯಕ್ಚುಲಿ ಬಂದು ನಾವು ಎಲ್ಲ ನೋಡಿದ್ವಿ 12 ವರ್ಷದ ನಂತರ. ಈ ಸಿನಿಮಾ ನಾನು ನೋಡಿ ತುಂಬ ಮೆಚ್ಚುಗೆ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಇದು ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ. ಮಕ್ಕಳ ಪ್ರತಿಯೊಬ್ಬರು ಯಾರ್ಯಾರು ಎತ್ತಿದ್ದೀವಿ ಇದೆಲ್ಲರಿಗೂ ಮೆಸೇಜ್ ಇದು. ಚೆನ್ನಾಗಿದೆ ಸಿನಿಮಾ. ಅಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತಿನ ಮೊಬೈಲ್ ಲೋಕದಲ್ಲಿ ಎಲ್ಲ ಮಳಗೋಗಿರೋದ್ರಿಂದ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಬೇಕಾಗಿತ್ತು. 100% ಬೇಕಾಗಿತ್ತು. ಓವರಾಲ್ ಇನ್ನು ಯಾವ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತಲ್ಲ? ಅದು ಏನಿಲ್ಲ, ಈ ಸೆಕೆಂಡ್ ಹಾಫಲ್ಲಂತೂ ತುಂಬ ಯಾರೂ ಅಳ್ಳಾಡೋಕ್ಕಾಗಲ್ಲ, ಆ ಥರ ಇದೆ. ಜನ ಕೂತ್ಕೊಂಡಿದ್ದಾರೆ, ಯಾರೂ ಸಹ ಅಳ್ಳಾಡೋಕ್ಕಾಗಿದೆ ಸರ್. ತುಂಬ ಚೆನ್ನಾಗಿದೆ, ತುಂಬ ಕಂಟೆಂಟ್ ಇರೋ ಸಿನಿಮಾ. ಮೇಯ್ನು ಫ್ಯಾಮಿಲಿ ನೋಡಬೇಕು, ಫ್ಯಾಮಿಲಿ ಆಡಿಯನ್ಸು. ನಮ್ಮ ಹೆಣ್ಣುಮಕ್ಳು ಯಾವ ಥರ ಫೇಕ್ ಆಗ್ತಿದ್ದಾರೆ, ಯಾವ ಥರ ಮೋಸ ಹೋಗ್ತಿದ್ದಾರೆ, ಮೇಯ್ನ್ ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು, ಎಲ್ಲರೂ ಬಂದು ನೋಡಬೇಕು. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಬೇಕು ಸರ್. ಎಲ್ಲರೂ ಬಂದು ನೋಡಿ ಸರ್, ದಯವಿಟ್ಟು. ಮೇಯ್ನ್ ಮೀಡಿಯಾದವ್ರು ನೀವು ಸಪೋರ್ಟ್ ಮಾಡಬೇಕು. ಚೆನ್ನಾಗಿದೆ ಸರ್. ನೋಡಿ, ಅಭಿನಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ SR ಅವರು ತುಂಬ ಹಳಬ್ರು, ಅವರು ಡೈರೆಕ್ಟ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಹಾರ್ಡ್ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. 100% ಪೈಸಾ ವಸೂಲ್ ಚೆನ್ನಾಗಿದೆ. ಸಬ್ಜೆಕ್ಟ್ ಚೆನ್ನಾಗಿದೆ, ಒಳ್ಳೆ ಕತೆ ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ ಕತೆ. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ, ಸಮಾಜಕ್ಕೆ. ಹೆಣ್ಮಕ್ಳು ಹುಷಾರಾಗಿರಬೇಕು ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನಿರ್ಮಾಪಕರು ಒಳ್ಳೆ ಕತೆಗಾರರು ಅನಿಸುತ್ತೆ. ಹಂಗೆ ಡೈರೆಕ್ಟ್ರು ಡ್ಯಾನ್ಸ್ ಎಲ್ಲದೂ ಇದೆ ಈ ಸಿನಿಮಾಲ್ಲಿ. ಒಳ್ಳೆ ಇಮೋಷನ್ಸ್ ಇದೆ ಸಿನಿಮಾಲ್ಲಿ. ಸ್ಟಾರ್ ಕಾಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ಎಲ್ಲರೂ ಸೀನಿಯರ್ ಆರ್ಟಿಸ್ಟು, ಎಲ್ಲರೂ ಸೂಪರಾಗಿ ಅಫ್ಕೋರ್ಸ್ ಆ ಥರ ಒಂದು ಸ್ಟಾರ್ ಕಾಸ್ಟ್ ಫಿಲ್ ಮಾಡಿದ್ದಾರೆ. ಕಾಮಿಡಿಯಿಂದ ಹಿಡಿದು ಸಾಧು ಸರಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ S. ನಾರಾಯಣ್ ಸರ್ದು ಡೈರೆಕ್ಷನ್ನು, ಅದ್ರ ಬಗ್ಗೆ ನಾವೆಲ್ಲ ಮಾತಾಡಲೇಬಾರ್ದು. ತುಂಬ ಚೆನ್ನಾಗಿದೆ ಓವರಾಲ್ ಹೇಳೋದು ನಾನು. ಶ್ರೇಯಸ್ ಆಗಿರಲಿ ಆ್ಯಂಡ್ ವಿಜಯ್ ಸರ್ ಆಗಿರಲಿ, ಎಲ್ಲರೂ ಇದ್ದಾರೆ. ಸೊ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಾರುತ ತುಂಬ ಚೆನ್ನಾಗಿ ಬಂದಿದೆ. ಸೊ ಶ್ರೇಯಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೆಸೇಜು ಎಲ್ಲರಿಗೂ ಸೋಷಿಯಲ್ ಮೀಡಿಯಾನಲ್ಲಿ. ಈ ನಡುವೆ ಈಗ ಇನ್ಸ್ಟಾ, ಟ್ವಿಟರ್ ಎಲ್ಲ ಬಂದ್ಬಿಟ್ಟು ಎಷ್ಟೋ ಜನ ಹುಡುಗಿಯರು ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಸೊ ಇದು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಇಂಥ ಮೆಸೇಜ್ ಮೂವೀಸ್ ಬರಬೇಕು. ಕಂಟೆಂಟ್ ಮೆಸೇಜಸ್ ಬಂದಾಗ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಸೊ ಹುಡುಗಿರಿಗೆ ಒಂದು ಒಳ್ಳೆ ಮೆಸೇಜು, ಅಕ್ಕ ತಂಗಿರಾಗಲಿ ಅಥವಾ ಯಾರೋ ಆಗಲಿ. ಸೊ ಇಟ್ಸ್ ಎ ಗುಡ್ ಮೆಸೇಜ್ ಮೂವಿ. ಸೊ ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಅಭಿನಯದ ಬಗ್ಗೆ ಹೇಳಬೇಕು ಅಂತಂದರೆ ದುನಿಯಾ ವಿಜಯ್ ಸರ್ ಬಗ್ಗೆ ಏನು ಹೇಳಂಗೆ ಇಲ್ಲ. ಮಾರ್ವಲಸ್ ಆ್ಯಕ್ಟರ್ ಅವರು. ಸೊ ನಮ್ಮ ಕನ್ನಡದ SRK ಅಂತ ಹೇಳ್ತಾರೆ ಅವರಿಗೆ. ಸೊ ಶ್ರೇಯಸ್ ಇಸ್ ಎ ನ್ಯೂ ಕಮರ್. ಸೊ ಒಂದು ಪವರ್ ಪಂಚಂಗೆ ಬಂದಿದ್ದಾರೆ. ಐ ಥಿಂಕ್ ಅವ್ರು ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅವ್ರು ತುಂಬ ಚೆನ್ನಾಗಿ ಮಾಡೋದು ಫೈಟಿಂಗು. ಸೊ ಹಿ ಈಸ್ ಟೂ ಗುಡ್ ಇನ್ ಫೈಟಿಂಗ್. ಸೊ ಒಳ್ಳೆ ಮೆಸೇಜ್ ಕಂಟೆಂಟ್ ತೊಗೊಂಡ್ಬಂದಿದ್ದಾರೆ. ಆಲ್ ದ ಬೆಸ್ಟ್ ಟು ಶ್ರೇಯಸ್ಗೆ ಮಂಚು. ಥ್ಯಾಂಕ್ ಯು. ಈಗ ಮಕ್ಕಳಿಗೆ ತಿಳುವಳಿಕೆ ಬರುವಂಥ ಸಿನಿಮಾ ಇದು. ದಯಮಾಡಿ ಎಲ್ಲರೂ ತಮ್ಮ ಮಕ್ಕಳ ಮೆಜಾರಿಟಿಗೆ ಬಂದಾಗ ಈ ಫೇಸ್ಬುಕ್ಕು, ಫೋಕಾಸು ಇವೆಲ್ಲ ನೋಡದೇ ಇರ್ದೇನೋ, ನೋಡೋಕ್ಕೆ ಬಿಡದಂಥ ಮಕ್ಕಳಿಗೆ ಮೊಬೈಲ್ ಕೊಟ್ಕೊಂಡು ಜಾಸ್ತಿ ಆಟ ಆಡ್ಲಿಕ್ಕೆ ಬಿಡ್ದಂಗೆ ಪೋಷಕರು ಮಕ್ಕಳನ್ನ ಹದ್ವಸ್ತಲ್ಲಿ ಇಟ್ಕೊಳ್ಳಿ. ಮತ್ತು ಇದು ಈ ಒಂದು ಫೋಕಸಲ್ಲಿ ಏನೇನು ಫೇಸ್ಬುಕ್ಕಲ್ಲೆಲ್ಲ ಮೋಸ ನಡೀತಿದೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥ ಸಿನಿಮಾ ಇದು. ಸಿನಿಮಾದಲ್ಲಿ ದುನಿಯಾ ವಿಜಯನು ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಮೊದಲೇ ಹಳೆ ಆಕ್ಟರು. ಅವ್ರ ಕೈಗಳಿಗೆ ಬೆಳೀತಾ ಇರುವಂಥ ನಮ್ಮ ಈ ಹೀರೋ ಶ್ರೇಯಸ್ಸು ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾನೆ. ಆಕ್ಟಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾನೆ. ದಯಮಾಡಿ ಎಲ್ಲರೂ ಬಂದು ನೋಡಿ, ದಯಮಾಡಿ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಮುಂದೆ ಬೆಳೆಸಿ ಅಂತ ತಮ್ಮಲ್ಲಿ ಮನವಿ. ಮೂವಿ ತುಂಬ ಚೆನ್ನಾಗಿದೆ. ಮೂವಿಯಲ್ಲಿ ಬಂದಿರೋಂಥ ಮೆಸೇಜ್ ಅಂತೂ ತುಂಬ ಒಳ್ಳೆ ಮೆಸೇಜು. ಪ್ರತಿಯೊಬ್ಬರು ಈ ಮೂವಿನ ಬಂದು ನೋಡಬೇಕು ಫ್ಯಾಮಿಲಿ ಸಮೇತವಾಗಿ. ಯಾಕಂದರೆ ನಿಮ್ಮ ಹೆಣ್ಮಕ್ಳ ಮೇಲೆ ಯಾವ ಥರ ಸೋಷಿಯಲ್ ಮೀಡಿಯಾದ ಪರಿಣಾಮ ಇದೆ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇರೋದು ಸೋಷಿಯಲ್ ನ್ಯೂಸ್ಗಳನ್ನ ತಿಳ್ಕೊಳ್ಳೋಕ್ಕೆ. ನಾವು ಸೋಷಿಯಲ್ ನ್ಯೂಸ್ ಆಗಬಾರ್ದು.
ಸೊ ಸೋಷಿಯಲ್ ಮೀಡಿಯಾನ ಮನೋರಂಜನೆಗಾಗಿ ಯೂಸ್ ಮಾಡಿ, ನೀವು ಅದ್ರಲ್ಲಿ ಮನೋರಂಜನೆ ಆಗಬೇಡಿ, ಓಕೆನಾ? ಸೊ ಹೆಣ್ಮಕ್ಳು ತುಂಬ ಕೇರ್ಫುಲ್ ಆಗಿರಬೇಕು. ನೀವು ನೋಡ್ತಾ ಇದ್ದೀರಾ ಏನೇನು ಆಗ್ತಿದೆ ಅಂತೇಳಿ. ಸೊ ಆದಷ್ಟು ಫ್ಯಾಮಿಲಿಯವರು ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂದರೆ ಮೊಬೈಲ್ ಕೊಟ್ಟಿದ್ದೀರಾ ಅದು ಮುಖ್ಯ ಅಲ್ಲ. ಸೊ ಮೊಬೈಲಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ನಿಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿ, ಮಕ್ಕಳೇ ನಾಳಿನ ಸಂಪತ್ತು ಅಂತ ಹೇಳ್ಕೊಟ್ಟಿದ್ದಾರೆ ಈ ಮೂವಿಲಿ. ಇಷ್ಟೆಲ್ಲ ಇಷ್ಟಪಡ್ತೀನಿ, ಬಂದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಮೂವಿ. ಎಸ್ ಸರ್, ದುನಿಯಾ ವಿಜಯ್ ಸರ್ ಪಾತ್ರಗಳು ಮಾತ್ರ ಸರ್ ಅಲ್ಟಿಮೇಟ್. ದುನಿಯಾ ವಿಜಯ್ ಸರ್ ತುಂಬ ಸ್ಟ್ರಿಕ್ಟ್ ಇದರಲ್ಲಿ ಮೂವಿಲಿ, ಒಳ್ಳೆ ಖಡಕ್ ಪಾತ್ರ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಹೀರೋ ಆಗಲಿ ತುಂಬ ಚೆನ್ನಾಗಿ, ಒಳ್ಳೆ ಸಾಂಗ್ಸು, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಸಾಂಗ್ಸ್ ಆಗಲಿ ತುಂಬ ಚೆನ್ನಾಗಿದೆ ಸರ್. ಬಂದು ನೋಡ್ಬೋದು, ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ, ಯಾಕಂದರೆ ತುಂಬ ಒಳ್ಳೆ ಮೆಸೇಜ್ ಇದೆ. ಈಗ ಸೈಬರ್ ಕ್ರೈಮ್ ಏನು ನಡೀತಿದೆ ಅಲ್ಲ, ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಹೆಣ್ಮಕ್ಕಳನ್ನ ಯಾವ ಥರ ಯೂಸ್ ಮಾಡ್ಕೋತಿದ್ದಾರೆ, ಸೊ ಅದರಿಂದ ಯಾವ ಥರ ದುಡ್ಡು ಮಾಡ್ತಿದ್ದಾರೆ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಸಮೇತವಾಗಿ ಬಂದು ನೋಡ್ಬೋದು. ಥ್ಯಾಂಕ್ ಯು ಸರ್. ಜೈ ಮಾರುತ ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ. ಸಿನಿಮಾ ಆ ಲೆವೆಲ್ಗಿದೆ. S9 ಕತೆ ಬರೆದ್ರೆ ಖರಾಬ್ ಆಗಿರುತ್ತೆ ಅನ್ನೋ ಮತ್ತೊಮ್ಮೆ ಪ್ರೂವ್ ಆಗಿದೆ. ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಪೊಲೀಸ್ ಗೆಸ್ಟ್ ರೋಲಲ್ಲಿ ಬೆಸ್ಟ್ ಫೈಟಿಂಗ್ ಮಾಡಿದ್ರೆ, ಬೆಸ್ಟ್ ಆಕ್ಷನ್ ಮಾಡವ್ರೆ. ಒಂದು ಒಳ್ಳೆ ಪಾತ್ರಕ್ಕೆ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದರೆ. ಹೀರೋ ಶ್ರೇಯಸ್ ಅವರು ಒಂದು ಒಳ್ಳೆ ಫೈಟಿಂಗ್ ಮತ್ತು ಡ್ಯಾನ್ಸ್ ಮಾಡವ್ರೆ. ಹೀರೋಯಿನ್ ಪಾತ್ರ ಕಡಿಮೆ ಇದೆ, ಅದು ನೋಡೋಕೆ ಮಾತ್ರ ಮಸ್ತ್ ಹಾಟ್ ಲುಕ್ ಸಾಕಾದಾಗ ಕಾಣಿಸವ್ರೆ. ಇನ್ನು ನಮ್ಮ ತಾರಾ ಮೇಡಮ್ ಆಗಿರ್ಬೋದು, ರಂಗಾಣ ರಘು ಆಗಿರ್ಬೋದು, ಮತ್ತು ನಮ್ಮ ಫ್ಲವರ್ ಬಾಯ್ ರವಿಚಂದ್ರನು ಭಾಳ ವರ್ಷಗಳ ನಂತರ, ಅಂದರೆ ಸುಮಾರು ವರ್ಷಗಳ ನಂತರ ನಾವು ನೋಡ್ತಾ ಇದ್ದೆ. ಸಾಕಾಗವ್ರೆ. ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ. ಕಾಮಿಡಿ ಇದೆ, ಕಥೆ ಇದೆ, ಡ್ಯಾನ್ಸ್ ಇದೆ, ಸಾಕತ್ತಾಗಿದೆ. ಕಾಸು ಇದ್ದವರು ಕಣ್ಣು ಮುಚ್ಕೊಂಡು ಬಂದು ನೋಡ್ಬೋದು. ಅಬ್ಬರಕದಬ್ಬರ ಈ ಸಿನಿಮಾದಲ್ಲವರು ಬ್ಲ್ಯಾಕ್ ಕೋಬ್ರಾ ಅವ್ರು ಇದ್ರೆ ಸಿನಿಮಾ ಸೇಕ್ಸರೆ. ಅಂದರೆ ಲವ್ ಮಾಡೋರು ಮನೆಗಳಲ್ಲಿ ಈ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಮೆಸೇಜ್ಗಳು ಮಾಡ್ಕೊಂಡು ಬರೀ ಮೆಸೇಜ್ಗಳಿಗೆ ಹುಡುಗಿರೋ ಲವಲ್ಲಿ ಬಿದ್ದೋಗ್ತವ್ರೆ. ಅವರು ಪೂರ್ತಿ ಬಯೋಡೇಟಾ ಗೊತ್ತಾಗ್ತಾಯಿಲ್ಲ, ಅವ್ರನ್ನ ರಿಯಲ್ ಆಗಿ ನೋಡ್ತಾ ಇಲ್ಲ. ಸೊ ಬರೀ ಮೆಸೇಜ್ಗಳಿಗೆ ಬಿದ್ದೋಗ್ಬಿಟ್ಟು ಮನೆಯಲ್ಲಿ, ಅಂದರೆ ಉರ್ದನಿಗ ಸಾಕಿರುವಂಥ ತಂದೆ ತಾಯಿಗಳನ್ನ ಬಿಟ್ಟು ಅವ್ರು ಏನು ಅವರ ಮನೆಯಲ್ಲಿರುವಂಥ ಚಿನ್ನ ಬೆಳ್ಳಿ ಬಂಗಾರ ಎತ್ಕೊಂಡು ಆ ಹುಡುಗರಿಂದ ಓಡಾಡ್ತಾರೆ. ಮತ್ತು ಅವರೆಲ್ಲೋ ಒಂದು ಕಡೆ ಇವ್ರನ್ನ ಎಲ್ಲ ಯೂಸ್ ಮಾಡಿಕೊಂಡು ಯಾವುದೋ ಬೇರೆ ದೇಶದಲ್ಲಿ ಮಾರ್ಬಿಡ್ತಾರೆ. ಹಂಗಾಗಿ ಇಂಥ ಒಂದು ವಿಷಯಗಳನ್ನ ಹೆಣ್ಣು ಮಕ್ಕಳು ನೋಡಬೇಕು. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲಿ ಇರ್ತಾರೆ. ಸೊ ಇಂಥ ಒಂದು ಸ್ಟೋರಿನ ಬಂದು ನೋಡಿ, ಈ ಉಪಯೋಗ ಆಗುವಂಥ ಸ್ಟೋರಿ S9 ಅವರು ಮಸ್ತಾಗಿ ಮಾಡಿದರೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ, ಮತ್ತು ಲವ್ ಮಾಡೋರೆ ಯುವಕರಿಗೆ, ಮತ್ತು ಫ್ಯಾಮಿಲಿ ಕೂಡ. ಓಕೆ, ಥ್ಯಾಂಕ್ ಯು.